ಮೊನ್ನೆ ಟಿ ವಿ ಮಾಧ್ಯಮದಲ್ಲಿ ನೋಡಿದೆ. ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಣ್ಣಿನ ಮಗದಾದ ಹೆಸರು ಪಡೆದಿರುವಂಥ ದೇವೇಗೌಡ ಮಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಅದೇನಿವತ್ತು BJಪಿಯವರ ಆಶೀರ್ವಾದ ಹಾಗೂ ಮೋದಿ ಆಶೀರ್ವಾದದಿಂದ ಮಂತ್ರಿ ಆಗಿದ್ದಾರೆ. ತುಂಬ ಸಂತೋಷ ನಮಗಂತೂ. ನಮ್ಮ ರಾಜ್ಯಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ನೀವೇನಾದರೂ ಭೇಟಿ ಆಗ್ತೀರಾ? ಅಲ್ಲ, ಕುಮಾರಣ್ಣವರು ಸಂದರ್ಭ ಬಂದಾಗ ಭೇಟಿ ಆಗ್ತೀನಿ. ವೈಯಕ್ತಿಕ ಕೆಲಸಕ್ಕಲ್ಲ, ಆ್ಯಸ್ ಎ ಬ್ರದರಾಗಿ ಹೋಗಿ ಭೇಟಿ ಮಾಡ್ಬೋದು. ಮತ್ತೆ ನಿಮ್ಮ ಮನೆಗೆ ಬಂದಿದ್ರಲ್ಲ ಸರ್, ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ, ಮತ್ತೆ ಏನಾದರೂ JDS ಪಕ್ಷಕ್ಕೆ ಏನಾದರೂ ಮರಳಿ ಕೂಡಿಗೆ ಅಂತ ಮಾತೃ ಪಕ್ಷಕ್ಕೆ? ಹಂಗೇನಿಲ್ಲ. JDS ಪಕ್ಷ ರಿಕ್ವೆಸ್ಟ್ ಮಾಡುವಷ್ಟು ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಯಾಕಂದರೆ ಕುಮಾರಣ್ಣ ರಿಕ್ವೆಸ್ಟ್ ಮಾಡೋಷ್ಟು ಬೆಳೆದಕ್ಕೆ ಬಂದಿಲ್ಲ. ಅದು ಕುಮಾರಣ್ಣಂದಲ್ಲ, ಲೋಕಲ್ ನಾಯಕರು ಇಂಪಾರ್ಟೆಂಟು. ಕುಮಾರಣ್ಣನಿಗೆ ನನಗೆ ಬಂದು ರಿಕ್ವೆಸ್ಟ್ ಮಾಡಿ ಹೂನಾರ ಹಾಕಿ ಕರ್ಕೊಂಡು ಹೋಗೋ ಮಟ್ಟಕ್ಕಿಂತ ನಾನು ಬೆಳೆದಿಲ್ಲ. ಆವಾಗ ಮಾತಾಡೋದ್ರ ಬಗ್ಗೆ. ಅಲ್ಲ, ನಿಮ್ಮ ಮನೆಗೆ ಬಂದಿದ್ರಲ್ಲ ಸರ್? ಹೌದು, ಇದು ಫಸ್ಟ್ ಟೈಮ್ ಬಂದಿಲ್ಲ. ಬಿಫೋರ್ MLA, ಆಫ್ಟರ್ MLA, ಆಫ್ಟರ್ MP, ಆಫ್ಟರ್ CM ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಇಟ್ಸ್ ಅ ಪಾರ್ಟ್ ಆಫ್ ಇಸ್ ಲೈಫ್. ನಾನೇನು ಹೊಸದಾಗೇನು ಕುಮಾರಸ್ವಾಮಿ ಅವರನ್ನು ಮನೆಗೆ ಬಾರುವಷ್ಟು ದೊಡ್ಡ ಮನುಷ್ಯನ ಆಗಿಲ್ಲ. ಆವಾಗ ಮಾತಾಡೋಣ. ಅದೇ ಬಂಧುತ್ವದಲ್ಲಿ ಈಗ ಶಿವನ ನೀವು ಯಾಕೆ ಅಲ್ಲಿರೋದು ಬಂದ್ಬಿಡಿ ಅಂದರೆ ಫೋನ್ ಸಂದರ್ಭ ಬಂದಾಗ ನಾನು ಕುಮಾರಣ್ಣ ಮಾತಾಡ್ತೀನಿ.